ಹಾಯ್ ವಿವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತು ನಾನು ಬೇಕ್ರಿಗಳಲ್ಲಿ ಸಿಗುವಂಥ ಆ್ಯಪಲ್ ಕೇಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬಹಳ ಸುಲಭ, ನಾನು ತಿಳಿದೆ ಕಷ್ಟ ಇರ್ಬೋದಂತ, ಅಲ್ಲಿ ಬೇಕ್ರಿಗಿಂತನೂ ಟೇಸ್ಟಿಯಾಗಿ ಬರುತ್ತೆ ನಾವು ಮನೇಲಿ ಮಾಡುವಂಥದ್ದು. ಅದು ಹೇಗೆ ಮಾಡೋದು ಅಂತ ನಮಗೆ ನೋಡೋಣ. ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡಿ, ಜೊತೆಗೆ ಲೈಕ್ ಕೊಡಿ, ಶೇರ್ ಕೂಡ ಮಾಡಿ. ನೋಡಿ, 2 ಬನ್ ತೊಗೊಂಡಿದ್ದೀನಿ. 2 ಬನ್ನಲ್ಲೇ 10-12 ಆ್ಯಪಲ್ ಕೇಕ್ ಆಗಿತ್ತು. 2 ಬನ್ ಅಷ್ಟೇ, ಜಸ್ಟ್ 2 ಬನ್ ತೊಗೊಂಡು ಅದನ್ನು ಕಿತ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಬೇಕು. ಅದನ್ನು ಬೇಗ ಆಗುತ್ತೆ, 1-2 ನಿಮಿಷದಲ್ಲೇ ಹಾಕ್ಬಿಡುತ್ತೆ, ಪೌಡ್ರ್ ಆಗುತ್ತೆ. ಬನ್ನಿದು ಬ್ರೆಡ್ ಅಲ್ಲ, ಬನ್. ಆಮೇಲೆ ನೋಡಿ, ಈ ಥರ ಪೌಡ್ರ್ ಆಗುತ್ತೆ. ಇದನ್ನ ಸಪ್ರೇಟಾಗಿ ಒಂದು ಪ್ಲೇಟ್ಲಿ ಇಟ್ಕೊಳ್ಳಿ. ಏನೇನು ಥಿಂಗ್ಸ್ ಬೇಕು ಅಂತ ಹೇಳ್ತೀನಿ ನೋಡಿ. ಒಂದು ಬೌಲು, ಯಾವ ಬೌಲ್ ತೊಗೊಳ್ತೀರೋ ಅದರಲ್ಲಿ ಬನ್ನದು ಪೌಡ್ರ್ ಆದರೆ, ಅರ್ಧ ಬೌಲು ಮಿಲ್ಕ್ ಪೌಡರ್, ಇದು ಹಾಲಿನ ಪುಡಿ, ಮಿಲ್ಕ್ ಪೌಡ್ರು. ಆಮೇಲೆ ಕೋಕೋ ಪೌಡರ್, ಇದು ಬೇಕ್ರಿಗಳಲ್ಲಿ ಸಿಗುತ್ತೆ, ಎಲ್ಲಿ ನಮ್ಮ ಮಾಲ್ಗಳಲ್ಲೂ ಸಿಗುತ್ತೆ ಪೌಡ್ರು. ಕೋಕೋ ಪೌಡರ್ ಇದು ಸಕ್ಕರೆ ಎಲ್ಲ ಅದರದ್ದು 3/4 ಭಾಗ ತೊಗೊಳ್ಬೇಕು. ಇದೇನೆಂದರೆ ಕೋಕೋನಟ್ ಪೌಡರ್, ಇದು ಕೂಡ ರೆಡಿಮೇಡ್ ಸಿಗುತ್ತೆ. ನಾವು ಮನೇಲಿ ಪೌಡ್ರ್ ಮಾಡಿಕೊಂಡ್ರೆ ಸ್ವಲ್ಪ ಒದ್ದೆ ಅನಿಸುತ್ತೆ, ಇದೊಂಥರ ಡ್ರೈ ಆಗಿ ಸಿಗುತ್ತೆ ನಮಗೆ. ಇದಿಷ್ಟು ರೆಡಿ ಮಾಡ್ಕೊಳ್ಳಿ. ಬನ್, ಮಿಲ್ಕ್ ಪೌಡರ್, ನೋಡಿ ಕೋಕೋ ಪೌಡರ್ ಪ್ಯಾಕೆಟ್ ಈ ಥರ ಸಿಗುತ್ತೆ. ಕೋಕೋ ಪೌಡರ್, ಆಮೇಲೆ ಕೋಕೋನಟ್ ಪೌಡರ್, ಮಿಲ್ಕ್ ಪೌಡರ್, ಶುಗರ್, ಬನ್, 5 ಐಟಮ್ ಆಯಿತಾ. ಫಸ್ಟು ಬಾಣಲಿ ಇಟ್ಬಿಟ್ಟು ಆ ಸಕ್ಕರೆ ಫಸ್ಟ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಮೆಲ್ಟ್ ಆಗಲಿಕ್ಕೆ, ಅದು ಎಷ್ಟು ಕರ್ಗಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ. ಆಮೇಲೆ ಕೋಕೋ ಪೌಡರ್, ಇದನ್ನು ಹಾಕ್ಕೊಳ್ಳಿ. ಇದು 50 ಗ್ರಾಮ್ಸ್ಗೆಲ್ಲ ಸಿಗುತ್ತೆ, ಇಲ್ಲಾಂದರೆ ಪ್ಯಾಕೆಟ್ ಆಗೋ ಸಿಗುತ್ತೆ. ಆಮೇಲೆ ಮಿಲ್ಕ್ ಪೌಡ್ರ್ ಹಾಕ್ಕೊಳ್ಳಿ. 1 ಬೌಲ್ ಫುಲ್ ಬನ್ ಪೌಡರ್ಗೆ 3/4 ಭಾಗ ತೊಗೊಳ್ಳಿ ಎಲ್ಲವನ್ನು. ಆಮೇಲೆ ಆ ಬನ್ನದು ಪೌಡ್ರನ್ನ ಹಾಕ್ಕೊಳ್ಳಿ, ಅದ್ರ ಜೊತೆಗೆ ಕೋಕೋನಟ್ ಪೌಡ್ರನ್ನು ಹಾಕ್ಕೊಳ್ಳಿ. ಎಲ್ಲವನ್ನು ಮಿಕ್ಸ್ ಮಾಡಿದ ತಕ್ಷಣ ಅದೊಂಥರ ಗಟ್ಟಿಯಾಗಿ ಆದಂಗೆ ಆಗುತ್ತೆ. ಆಮೇಲೆ ಸ್ಟೌವಿಂದ ಕೆಳಗೆ ಇಳಿಸ್ಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಥರ ಉಂಡೆ ಮಾಡ್ಕೊಳ್ಳಿ. ಆ ಮಿಲ್ಕ್ ಪೌಡ್ರೆಲ್ಲ ಇರುತ್ತಲ್ಲ, ಹಾಗಾಗಿ ಒಂಥರ ಚೆನ್ನಾಗಿ ಮಾಯಿಶ್ಚರಾಗಿರುತ್ತೆ, ಒಂಥರ ನೋಡಿ ಹಿಂಗೆ ಆಯಿಲಿ ಥರ ಅನಿಸುತ್ತೆ ನೋಡಿ, ಹಿಂಗಿರುತ್ತೆ. ಇದನ್ನು ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ಕೋಕೋನಟ್ ಪೌಡರ್ನ ಇಟ್ಕೊಂಡಿರಿ ಇನ್ನೊಂದು ಪ್ಲೇಟಲ್ಲಿ, ಅದರಲ್ಲಿ ಅದನ್ನು ರೋಲ್ ಮಾಡಿ ತಗೊಳ್ಳಿ. ಎಕ್ಸಲೆಂಟಾಗಿರುತ್ತೆ. ನೀವು ಬೇಕ್ರಿ ತಿನ್ನೋದಕ್ಕಿಂತನೂ ಟೇಸ್ಟಿಯಾಗಿರುತ್ತೆ ನಾವು ಮನೇಲಿ ಮಾಡಿದ್ರೆ. ನೋಡ್ಲಿಕ್ಕೆ ಒಂದು ಚಂದ, ಬೇಗ ಆಗುತ್ತೆ, ಕ್ವಿಕ್ಕಾಗುತ್ತೆ. ಯಾರಾದರೂ ಮನೆಗೆ ಬಂದರೆ ನಿಮಗೆ ಮಾಡಿಕೊಡ್ಲಿಕ್ಕೆ, ಮಕ್ಕಳಿಗಂತೂ ಭಾಳನೇ ಖುಷಿಯಾಗುತ್ತೆ. ಈ ಥರ ಸ್ವೀಟ್ಸ್ ಎಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಪಲ್ ಕೇಕು ರೆಡಿ ಇದೆ ನೋಡಿ, ಎಷ್ಟು ಆಗಿದೆ ನೋಡಿ. 2 ಬನ್ನಲ್ಲಿ ಎಷ್ಟು ಆ್ಯಪಲ್ ಕೇಕ್ ಆಗಿದೆ ನೋಡಿ. ನೀವು ಮನೇಲಿ ಟ್ರೈ ಮಾಡಿ, ಆಮೇಲೆ ತಿಂದು ನೋಡಿ ಹೇಗಿತ್ತು ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.